ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಗ್ರೌಂಡ್ ಫ್ಲೋರ್. ಅಲ್ಲಿ ಸೈಡಲ್ಲಿ ಪಾರ್ಕಿಂಗ್ ಥರ ಮಾಡ್ಕೊಂಡಿದ್ದೀವಿ. ಗಾಡಿಗಳು ಮತ್ತು ಸೈಕಲ್ಲು, ಸಿಲಿಂಡರ್ಸು ಮತ್ತು UPS ಇಕ್ಕಿದ್ದೀವಿ. ಮೇಲ್ಗಡೆ ಡೈರೆಕ್ಟ್ ಕನೆಕ್ಷನ್ ತೊಗೊಂಡಿದ್ದೀವಿ ಕೆಳಗಡೆಯಿಂದ. ಈ ಕಡೆ ಬಂದರೆ ಒಂದು ಮನೆ ಕಟ್ಟಿದ್ದೀವಿ. ಆಮೇಲೆ ಇಲ್ಲಿ ಸಂಪಿದು. ಇವಾಗ ಮೇಲ್ಗಡೆ ತೋರಿಸ್ತೀನಿ ನೋಡಿ. ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಇವಾಗ ನೋಡಿ, ಇಲ್ಲಿ ನಾನು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ಗ್ರೌಂಡು ಫಸ್ಟ್ ಫ್ಲೋರ್ ಅಷ್ಟೇ ಕಟ್ಟಿರೋದು ನಾವು, ಅದ್ರ ಮೇಲೆ ಕಟ್ಟಿಲ್ಲ ನೋಡಿ. ಇದು ನಮ್ಮ ಮನೆ ಮುಂದೆ ವರಾಂಡ. ಅಲ್ಲೇ ಸೈಡಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಇಕ್ಕೊಂಡಿದ್ದೀವಿ. ಆಮೇಲೆ ಇವಾಗ ಒಳಗಡೆ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ನೋಡಿ. ಇವಾಗ ನೋಡಿ, ಇದು ಮಸ್ಕಿಟೋ ನೆಟ್ ಹಾಸ್ಕೊಂಡಿದ್ದೀವಿ. ಇದು ಓಪನ್ ಮಾಡಿ ಸಾಕ ಸಿಗೋದೇ ಒಂದು ಫ್ರಿಜ್ಜು. ಅಲ್ಲೇ ಬಾಗಿಲು ಪಕ್ಕ ಇಕ್ಕೊಂಡಿದ್ದೀವಿ ಫ್ರಿಜ್ಜು. ಆಮೇಲೆ ಅದ್ರ ಪಕ್ಕ ಒಂದು ಮಡಿಕೆ ಇಕ್ಕೊಂಡಿದ್ದೀವಿ. ನೆಕ್ಸ್ಟ್ ಬರೋದು ನಮ್ಮ ಕಿಚನು ನೋಡಿ. ಕಿಚನಲ್ಲಿ ಫುಲ್ಲು ಸುತ್ತಲೂ ಕಬೋರ್ಡ್ಗಳು ಮಾಡಿಸಿದ್ದೀವಿ. ಅಂದರೆ ನಮ್ಮ ಕಿಚನ್ ಸ್ವಲ್ಪ ಚಿಕ್ಕದೇ, ಅದರಲ್ಲೇ ಎಷ್ಟು ಬೇಕಷ್ಟು ನಮಗೆ ಬೇಕಾಗಿರೋದು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀವಿ ಕಬೋರ್ಡ್ಗಳು. ಅಲ್ಲೇ ಅಕ್ವಾಗಾರ್ಡ್ ಇಕ್ಕೊಂಡಿದ್ದೀವಿ. ಈ ಕಡೆ ಚಿಮ್ನಿನೂ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಬರೋದು ಇಲ್ಲಿ ಡೈನಿಂಗ್ ಟೇಬಲ್. ಅಡುಗೆ ಮನೆ ಮುಂದೆನೇ ಡೈನಿಂಗ್ ಟೇಬಲ್ ಇಕ್ಕಿದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಸೋಫಾ ಹಾಕಿದ್ದೀವಿ. ಅಲ್ಲಿ ಗೋಡೆ ಪಕ್ಕ ಒಂದು ರೂಮ್ ಐತೆ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ರೂಮಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮನ್ನ. ಇದು ಬಂದು ನಮ್ಮ ತಂಗಿ ರೂಮು. ಆ ರೂಮಲ್ಲಿ ಏನು ಮಾಡಿಸಿದ್ದೀವಿ ಅಂದರೆ ಡ್ರೆಸ್ಸಿಂಗ್ ಟೇಬಲು, ಕಬೋರ್ಡು, ತಿರ್ಗಾ ಸ್ಟಡಿ ಟೇಬಲ್ ಮಾಡಿಸ್ಕೊಂಡಿದ್ದಾಳೆ ಅವಳಿಗೆ. ಆಮೇಲೆ ಅಲ್ಲಿ ಮೇಲ್ಗಡೆ ಒಂದು ಚಿಕ್ಕದಾಗ ಒಂದು ಗೊಂಬೆ ಇಕ್ಕಿದ್ದೀನಿ, ಅಲ್ಲಿ ಟೆಡ್ಡಿ ಬೇರು. ಮತ್ತು ಅಲ್ಲಿ ಗಣೇಶ ಫೋಟೋ ತಗ್ಲಾಕಿದ್ದೀವಿ ನೋಡಿ. ಈ ಕಡೆ ಬಂದು ಡ್ರೆಸ್ಸಿಂಗ್ ಟೇಬಲ್ಲು, ತಿರ್ಗಾ ಕಬೋರ್ಡ್ಗಳು, ಮೇಲ್ಗಡೆ ಎಲ್ಲ ಮಾಡಿಸಿದ್ದೀವಿ ಕಬೋರ್ಡ್ಗಳನ್ನ. ಇಷ್ಟ ಆಗಿತ್ತು ನಮ್ಮ ತಂಗಿ ರೂಮು. ನೆಕ್ಸ್ಟ್ ನಾನು ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಮನೆ ದೇವ್ರ ಮನೆ ತೋರ್ಸೋಕ್ಕೆ. ಇದು ನಮ್ಮ ಮನೆಯ ಪುಟ್ಟ ದೇವ್ರ ಮನೆ ನೋಡಿ. ಸಿಂಪಲ್ಲಾಗಿ ಚೊಕ್ಕದಾಗಿ ಮಾಡಿಸ್ಕೊಂಡಿದ್ದೀವಿ. ಎಷ್ಟು ಬೇಕಷ್ಟು ಫೋಟೋಸ್ಗಳು ಇಕ್ಕೊಳ್ಳೋಂಗೆ ನಮ್ಮ ಅಮ್ಮ ಮಾಡಿಸಿದ್ದಾರೆ ಅಷ್ಟೇ. ನೆಕ್ಸ್ಟ್ ಅಲ್ಲಿಂದ ಪಕ್ಕದಲ್ಲಿ ಬಂದರೆ ವಾಷಿಂಗ್ ಮಿಷಿನ್ ಇಕ್ಕೊಳ್ಳೋಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಆಮೇಲೆ ಅದ್ರ ಪಕ್ಕದಲ್ಲಿ TV ಶೋಕೇಸ್ ಮಾಡಿಸಿದ್ದಾರೆ ನಮ್ಮಪ್ಪ ನೋಡಿ. ಈ ಶೋಕೇಶಲ್ಲಿ ನಮ್ಮಮ್ಮ ಏನೆಲ್ಲ ಜೋಡಿಸಿದ್ದಾರೆ: ಕೃಷ್ಣಂದು ವಿಗ್ರಹ, ಗಣೇಶದ ವಿಗ್ರಹ, ಮತ್ತು ನಮ್ಮ ಫೋಟೋಸು, ಫ್ಯಾಮಿಲಿ ಫೋಟೋಸ್ ಎಲ್ಲ ಜೋಡಿಸಿದ್ದಾರೆ. ನಾನಲ್ಲಿ ನಮ್ಮ ಕಾಲೇಜ್ ಫೋಟೋಸು ಮತ್ತು ನಮ್ಮ ತಂಗಿ ಸ್ಕೂಲ್ ಫೋಟೋಸು ಎಲ್ಲ ಜೋಡಿಸಿದ್ದೀನಿ. ಮತ್ತು ಅದು ಮೇಲ್ಗಡೆ ಬಂದರೆ ಗೊಂಬೆಗಳು, ಕೃಷ್ಣಂದು ವಿಗ್ರಹ ಎಲ್ಲ ಅಲ್ಲಿ ಜೋಡಿಸಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಬಂದರೆ ನಮ್ಮ ಅಪ್ಪ ಅಮ್ಮನ ರೂಮ್ ಸಿಕ್ಕುತ್ತೆ. ಮಾಸ್ಟರ್ ಬೆಡ್ರೂಮ್ ಇದು. ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಐತೆ. ಮತ್ತು ಇದರಲ್ಲೂ ಡ್ರೆಸ್ಸಿಂಗ್ ಟೇಬಲ್ಲು, ಕಬೋರ್ಡ್ಗಳು ಮಾಡಿಸಿದ್ದೀವಿ ನೋಡಿ. ಇದು ಕಬೋರ್ಡು, ಈ ಕಡೆ ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ಕಬೋರ್ಡು ಎಲ್ಲ ಸೇಮ್ ಹಂಗೆ ಮಾಡಿಸಿದ್ವಿ. ಇಲ್ಲಿಗೆ ಒಂದು ಗಣೇಶ ಫೋಟೋ ಹಾಕಿದ್ದೀವಿ. ನೆಕ್ಸ್ಟ್ ಬರೋದು ನನ್ನ ರೂಮು ನೋಡಿ. ಇದು ಬಂದು ನನ್ನ ರೂಮು. ನಮ್ಮಪ್ಪ ಅಕ್ಕಿ ಮೂಟೆ ತಂದು ಹಾಕಿದೆ, ಅದು ಅಲ್ಲೇ ಐತೆ. ಮಂಚದ ಕಳೆ ನೂಕಬೇಕು, ನೂಕಿಲ್ಲ. ಆಮೇಲೆ ನೋಡಿ, ಇಲ್ಲೂ ಸೇಮ್ ಡ್ರೆಸ್ಸಿಂಗ್ ಟೇಬಲ್ಲು, ಕಬೋರ್ಡು, ಮೇಲ್ಗಡೆ ಕಬೋರ್ಡು, ಗಣೇಶ ಫೋಟೋ ಎಲ್ಲ ಹಾಕಿದ್ದೀವಿ. ನಮ್ಮ ಮನೇಲಿ ಫೋಟೋಸ್ಗಳು ತಗ್ಲಾಕಿದ್ವಿ ಅಂದರೆ ಅದೆಲ್ಲ ನಮ್ಮ ಗೃಹ ಪ್ರವೇಶದಲ್ಲಿ ಬಂದಿರೋ ಗಿಫ್ಟ್ಗಳು ನೋಡಿ. ಅಲ್ಲೊಂದು ವೈಟ್ ಕಲರ್ ಟೆಡಿ ಬೇರ್ ಇಕ್ಕಿದ್ದೀನಿ. ಮತ್ತು ಇದು ಬಂದು ಕಂಪ್ಯೂಟರ್ ಟೇಬಲ್ಲು. ಅದು ಮುಂದೆ ಒಂದು ಟೀಪಾಯ್ ಐತೆ, ಅದು ಗ್ಲಾಸ್ ಮುರಿದೋಗಿತ್ತಂತ ಅಲ್ಲಿ ಇಕ್ಕಿದ್ದೀನಿ. ಕಂಪ್ಯೂಟರ್ ನೋಡುವಾಗ ಆಗುತ್ತೆ, ಅಲ್ಲೇ ಕೂತ್ಕೊಂಡು ನೋಡ್ಬೋದು ಅಂತ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಇದು ಜನರಲ್ ಬಾತ್ರೂಮು. ಯಾರಿಗೂ ಗೊತ್ತಾಗಬಾರ್ದು ಸಡನ್ನಾಗಿ ಬಂದವ್ರಿಗಂತ ಕಬೋರ್ಡಲ್ಲೇ ಮಾಡಿಸ್ಬಿಟ್ಟಿದ್ದೀವಿ. ಅದು ಆವಾಗಿನ ಟ್ರೆಂಡ್ ಆಗಿತ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಮಿರರ್ ಇಕ್ಕಿದ್ದೀವಿ ವಾಶ್ ಬೇಷನ್ ಹತ್ರ ನೋಡಿ. ಇದು ಫುಲ್ಲು ಒಂದು ಸತಿ ಎಲ್ಲ ತೋರ್ಸ್ಕೊಂಬಂದುಬಿಡ್ತೀನಿ. ಇಷ್ಟು ನಮ್ಮ ಮನೆ, ನಾವಿರೋ ಮನೆ ಇವಾಗ ನೋಡಿ. ಅದೊಂದು ಝೂಮರ್ ಫ್ಯಾನು ನೋಡಿ. ಇದು ನಾವು ಮಾಡಿಸಿರೋ POPಗಳು ಸಖತ್ತಾಗೈತೆ. ಇದು POP ನೈಟ್ ಹೊತ್ತಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಬೆಳಕಿದ್ದಂಗೆ ತೆಗ್ದಿರೋದು, ಅದಕ್ಕೆ ಅಷ್ಟೊಂದು ಕ್ಲಿಯರೆನ್ಸ್ ಬರ್ತಲ್ಲ. ನೈಟ್ ಅಂತೂ ಸಖತ್ತಾಗಿ ಬರುತ್ತೆ. ಯಾವ್ದಾನ ಫೋಟೋಸು ಇಲ್ಲಾಂದ್ರೆ ರೀಲ್ಸ್ ಏನಾರು ಮಾಡಬೇಕಂದ್ರೆ ಚೆನ್ನಾಗಿ ಬರುತ್ತೆ ಕ್ಲಿಯರೆನ್ಸ್ ಎಲ್ಲ. ನೆಕ್ಸ್ಟ್ ಇದು ನಾನು ತೋರಿಸ್ತಾ ಇರೋದು ನಮ್ಮ ಟೆರೇಸು. ಇದು ರೀಸೆಂಟಾಗಿ ಹಾಕಿರೋದು ಹೆಂಚನ್ನ. ಈ ಮನೆ ಕಟ್ಟಿ 4 ವರ್ಷ ಆಗಿತ್ತು ಗಾಯ್ಸ್. ಇವತ್ತು ಹೋಮ್ ಟೂರ್ ಮಾಡಬೇಕಂತ ಅನಿಸ್ತು, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾನು ಮಾಡೇ ಇರಲಿಲ್ಲ ಹೋಮ್ ಟೂರ್ನ ನೋಡಿ. ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಕಲ್ಲು ಹಾಕ್ಸಿದ್ದಾರೆ ನಮ್ಮಮ್ಮ. ನೆಕ್ಸ್ಟು ನಮ್ಮ ಈ ಮೇಲ್ಗಡೆ ಗಿಡಗಳು ಬೆಳೆಸಿದ್ದೆ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ, ತುಳಸಿ ಗಿಡನ ಕೆಳಗಡೆ ಇಕ್ಕಿದ್ವಿ. ಅದು ಯಾಕೋ ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ ಮೇಲ್ಗಡೆ ಸ್ವಲ್ಪ ದಿನ ಇಲ್ಲಿ ಅಂತ ಬಿಸಿಲಿಗೆ ಇಕ್ಕಿದ್ದೀವಿ. ಅದು ಪಕ್ಕದಲ್ಲಿ ಬಂದು ಅಲೋವೆರಾ ಗಿಡ ಇಕ್ಕಿದ್ದೀವಿ. ಆ ಕಡೆ ಶೋ ಗಿಡ ತಂದು ಹಾಕ್ಕೋಬೇಕು, ಅದಕ್ಕೆ ಆ ಪಾಟ್ನ ಹಂಗೆ ಖಾಲಿ ಬಿಟ್ಟಿದ್ದೀನಿ ನಾನು. ಶೋ ಗಿಡ ತೊಗೊಬರ್ಬೇಕು. ನೆಕ್ಸ್ಟ್ ಈ ಕಡೆ ಬಂದೆ, ನಮ್ಮಮ್ಮ ಪುದೀನ ಗಿಡ ಹಾಕಿದ್ದಾರೆ ಈ ಬಕೆಟಲ್ಲಿ.
ನನಗೆ ಗಿಡಗಳು ಬೆಳೆಸ್ಬೇಕಂದ್ರೆ ತುಂಬ ಇಷ್ಟ ಗೈಸ್. ಆದರೆ ಮನಿ ಪ್ಲ್ಯಾಂಟ್ ಹಾಕಿದ್ದೆ, ಅದು ಯಾಕೋ ಬಂದಿಲ್ಲ, ಅದಕ್ಕೆ ಬಿಸಾಕ್ಬಿಟ್ಟೆ. ಅದನ್ನು ತೊಗೊಬರ್ಬೇಕು, ತಿರ್ಗಿ ಇನ್ನೂ ಶೋ ಗಿಡಗಳು ತೊಗೊಬರ್ಬೇಕು. ನೋಡಿ, ಇದು ನಮ್ಮ ಮನೆ ಮುಂದೆ ಇರೋ ವಾತಾವರಣ. ಇಲ್ಲಿ ಮೇಕೆಗಳು, ಹಸು, ಕುರಿ ಎಲ್ಲ ಬಂದು ಇಲ್ಲಿ ಮೇಯಿಸ್ಕೊಂಡು ಹೋಗ್ತಾರೆ. ಚೆನ್ನಾಗೈತೆ, ಒಂಥರ ವಿಲೇಜ್ ವೈಬ್ಸ್ ಮತ್ತು ಸಿಟಿ ವೈಬ್ಸ್ ಎರಡು ಮಿಕ್ಸಪ್ ಆಗೈತೆ ಇಲ್ಲಿ. ಈ ಕಡೆ ಸಿಟಿನ ಅನ್ಸಲ್ಲ, ವಿಲೇಜ್ ಅನ್ಸಲ್ಲ, ಅಷ್ಟು ಚೆನ್ನಾಗೈತೆ. ಈ ಕಡೆ ಗಾಡಿಗಳು ಜಾಸ್ತಿ ಓಡಾಡಲ್ಲ, ಚೆನ್ನಾಗಿ ಪ್ರಶಾಂತಾಗಿರುತ್ತೆ. ಅಲ್ಲೇ ಪಕ್ಕದಲ್ಲಿ ಒಂದು ಮುನೇಶ್ವರ ದೇವಸ್ಥಾನ ಐತೆ ಚಿಕ್ಕದಾಗಿ, ಅದು ರೀಸೆಂಟಾಗಿ ಕಟ್ಟಿರೋದು, ಆ ಲ್ಯಾಂಡ್ ಓನರೇ. ಇಷ್ಟ ಆಗಿತ್ತು ಗೈಸ್ ನಮ್ಮ ಮನೆ ಹೋಮ್ ಟೂರ್. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಮತ್ತು ನಮ್ಮ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡೋಕೆ ಹೇಳಿ. ಇವತ್ತಿನ ದಿನ ಇದಾಗಿತ್ತು ಗೈಸ್. ಬಾಯ್, ಥ್ಯಾಂಕ್ ಯು.